ನೀನು ಒಪ್ಕೊಳ್ಳೋ ತನಕ ಬಿಡೋ ಮಾತೇ ಇಲ್ಲ. ವಿಕ್ಕಿ ನಿನ್ ಕನ್ಸಲ್ಲಿ ಬಂದಿದ್ನೋ ಅಲ್ವೋ ಅಷ್ಟೇ ಹೇಳು. ಏನೋ ನಿನ್ ಗೋಳು? ಯಾಕೋ ವಿಕ್ಕಿ ಹೆಸರನ್ನ ನನ್ ಜೊತೆ ಸೇರಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಯಾಕಂದ್ರೆ ವಿಕ್ಕಿ ನಿಂಗೆ ಸೂಕ್ತ ಅದಕ್ಕೆ. ಯಾರು? ಅದ್ ದೇವ್ರು ಬಂದು ನಿನ್ ಕಿವಿಯಲ್ಲಿ ಹೇಳಿದ್ರಾ? ದೇವ್ರೇ ಹೇಳಿದ್ರು ಅನ್ಕೋ. ಈಗ ನನ್ ಬಿಟ್ಬಿಡ್ತೀಯಾ? ನನ್ ಮಲ್ಕೋಬೇಕು. ಅಕ್ಕ, ವಿಕ್ಕಿ ಬಗ್ಗೆ ನಿಂಗೆ ಈಗ್ಲೂ ಬೇಜಾರಿದ್ಯಾ? ಅದಕ್ಕೆ ತಾನೇ ಮಾತು ಬಿಟ್ಟಿರೋದು. ವಿಕ್ಕಿ ಜೊತೆ ಸಿಟ್ ಮಾಡ್ಕೊಂಡು ಬಂದಾಗಿಂದ ಅವನ್ನ ಮೀಟು ಆಗಿಲ್ಲ, ಮಾತು ಆಡ್ಸಿಲ್ಲ. ನಿಜವಾಗ್ಲೂ ನಿಂಗೆ ಏನು ಅನ್ಸ್ತಾ ಇಲ್ವಾ ಅಕ್ಕ? ಏನ್ ಅನ್ನಿಸ್ಬೇಕು? ಅವನ ಹತ್ರ ನಿನ್ ಬೇಜಾರು ಖುಷಿನ ಹಂಚ್ಕೋಬೇಕು ಅನ್ಸ್ತಾ ಇಲ್ವಾ? ಬೇಜಾರ? ನನ್ಗೇನ್ ಬೇಜಾರಾಗಿದೆ? ಮೊನ್ನೆ ನಿನ್ ಕೆಲ್ಸ ಹೋಗಿದ್ ಬೇಜಾರು, ನೆನ್ನೆ ಮತ್ತೆ ನಿನ್ ಕೆಲ್ಸ ಸಿಕ್ಕಿದ್ ಖುಷಿ. ಇದೆಲ್ಲದನ್ನು ಯಾರ ಹತ್ರ ಹಂಚ್ಕೋಬೇಕು ಅಂತ ಅನ್ಸಲ್ವಾಕ? ಅದ್ರಲ್ಲೂ ವಿಕ್ಕಿ ಜೊತೆ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ನಿಂಗೆ ನಿಜವಾಗ್ಲೂ ಅನ್ಸಲ್ವಾ? ಅನ್ನಿಸ್ತು. ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುಖ ಹಂಚ್ಕೊಳಕ್ಕೆ ಇರೋದಲ್ವಾ, ಹಾಗೆ ನನ್ಗೂ ಅನ್ನಿಸ್ತು. ಹಾಗನ್ಸ್ದಾಗ ವಿಕ್ಕಿ ಜೊತೆ ಮಾತಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರಾಗ್ತಿಲ್ವಾ ನಿಂಗೆ? ಬೇಜಾರು ಯಾಕೆ? ವಿಕ್ಕಿ ಮಾತಾಡಿದ ಮಾತಿಂದಾನೇ ಅಲ್ವಾ ಈಗ ನಾನ್ ನನ್ನ ಮಾತನ್ನ ಅವ್ರ ಹತ್ರ ಹಂಚ್ಕೊಳಕ್ ಹೋಗದೆ ಇರೋದು. ಅಷ್ಟೇ ಅಂತೀಯ? ಹಾಗಾದ್ರೆ ವಿಕ್ಕಿನ ನೀನು ಮಿಸ್ಸೇ ಮಾಡ್ಕೊಳ್ತಿಲ್ವಾ? ಈ ಹಠ ಎಲ್ಲ ಯಾಕಕ್ಕ ನಿಂಗೆ? ನೀನ್ ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಿದೆ, ನಿಂಗೆ ಅರ್ಥ ಆಗ್ತಿಲ್ಲ. ದತ್ತು, ಸಾಕ್ ನಿಲ್ಲಿಸ್ತ್ಯಾ? ಮುಂಚೆ ಎಲ್ಲ ನನ್ಗೆ ಯಾರಾದ್ರೂ ಬೇಜಾರು ಮಾಡಿದ್ರೆ ಅವ್ರ ಹತ್ರ ಹೋಗಿ ಜಗಳ ಆಡ್ಬಿಟ್ಟು ಬರ್ತಿದ್ದೆ. ಈಗ ನೋಡಿದ್ರೆ ಆ ವಿಕ್ಕಿ ಪರ ನಿಂತು ನನ್ ಜೊತೆನೆ ವಾದ ಮಾಡ್ತಿದ್ಯಾ. ಯಾಕಂದ್ರೆ ಈಗ ಆಗಿರೋದ್ರಲ್ಲಿ ವಿಕ್ಕಿದೇನು ತಪ್ಪಿಲ್ಲ. ಅವ್ನ್ ತಪ್ಪು ಅಂತ ನೀನ್ ಹೀಗೆ ಕೂತಿದ್ರೆ ಅವನ್ನ ಮಿಸ್ ಮಾಡ್ಕೊಳ್ಳೋದು ನೀನೆ. ಹಾಗೆಲ್ಲ ಏನೂ ಇಲ್ಲ. ಸರಿ ಆಗಿದ್ರೆ ನಾಳೆನೂ ನೋಡೋಣ ಬುಕ್ಕಲ್ಲಿ ಎಷ್ಟು ಗೆರೆ ಬೀಳುತ್ತೆ ಅಂತ. ಒಂದೋ ಎರಡೋ ಬೀಳ್ಬೋದು. ಅದು ಯಾಕೆ? ನೀನ್ ಕಣ್ಣ ಪಿಶಾಚಿ ತರ ನನ್ ಕಿವಿಯಲ್ಲಿ ವಿಕ್ಕಿ 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 ಅಂತ ಹೇಳ್ತಿಯಲ್ಲ, ಅದಕ್ಕೊಂದ್ 2 ಸಲ ನೆನ್ಪಾಗ್ಬೋದಷ್ಟೇ. ಅದಕ್ಕಿಂತ ಜಾಸ್ತಿ ನೆನಪಾದ್ರೆ? ನೆನ್ಪಾಗಲ್ಲ. ನೆನಪಾದ್ರೆ ವಿಕ್ಕಿನ ನೀನೇ ಮಾತಾಡ್ಬೇಕು. ಡೀಲಾ? ಡೀಲ್. ಈಗ ವಿಕ್ಕಿ ಜಪ ಮಾಡೋದನ್ ಬಿಟ್ಟು ಹೋಗಿ ಓದ್ಕೋ. ಎದ್ದೋಗೋ. ಅದ್ ನನ್ ಕನ್ಸಾಗಿರಕ್ ಸಾಧ್ಯನೇ ಇಲ್ಲ. ದತ್ತು ಹೇಳೋ ತರ ನಾನು ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದ್ದೀನ? ಹಾಗೆ ಅನ್ಕೊಂಡು ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕಾ? ನೀನೀಗ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು ಅಷ್ಟೇ. ಪ್ರಿಯಾ ಪ್ಲೀಸ್ ಕಣೆ, ನೀನು ಮುದ್ದು ತಂಗಿ ಅಲ್ವಾ? ನೀನೇನು ನೋಡಿಲ್ಲ, ನಾನೇನು ಬರ್ದಿಲ್ಲ, ಓಕೆನಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಹೇಗೋ ಅಪರೂಪಕ್ಕೆ ನನ್ನ ಕೈಯಲ್ಲಿ ಸರಿಯಾಗಿ ತಗ್ಲಾಕೊಂಡಿದ್ಯಾ, ಬಿಡೋ ಮಾತೇ ಇಲ್ಲ. ಅದೇನೋ ಮಿಸ್ ಮುದ್ದುನಾ? ಏನದು ಏನೋ ಬರ್ದಿದ್ಯಲ್ಲ? ಅಯ್ಯೋ, ಅದನ್ನು ಓದ್ಬಿಟ್ಲಾ? ಛೇ, ನಿನ್ ಕನ್ನಡ ಓದಕ್ಕೆ ಆ ಬ್ರಹ್ಮಂಗೂ ಆಗಲ್ಲ ಅನ್ಸುತ್ತೆ. ಇದಕ್ಕೂ ಚೆನ್ನಾಗಿ ನಾನೇ ನಿನ್ ಹಣೆ ಬರ ಬರ್ದಿದ್ದೆ ಅಂತ ಆ ಬ್ರಹ್ಮನು ನಿಂಗೆ ಶಾಪ ಹಾಕ್ತಾನೆ. ಸದ್ಯ ಅದೇ ನಾನು ಉಳಿಸಿದ್ದೆ. ಏನಂದ್ರೆ? ಏನಿಲ್ಲಪ್ಪ, ಈಗ ಅದೆಲ್ಲ ಬೇಕಾ? ಪ್ರಿಯಾ, ನೀನು ಮುದ್ದು ತಂಗಿ ಅಲ್ವಾ? ನೀನು ಮುದ್ದು ಪುಟ್ಟ ಅಲ್ವಾ? ನಿನ್ ಕತ್ಲ ಅಂದ್ರೆ ಭಯ ಅಲ್ವಾ? ಸೊ ಬೇಗ ಹೋಗಿ ಮಲ್ಕೊಬಿಡ. ನಿನ್ ಲವ್ ಸ್ಟೋರಿ ಕೇಳೋ ತನಕ ನಾನು ಎಲ್ಲೂ ಹೋಗಲ್ಲ. ಪ್ರಿಯಾ ಪ್ಲೀಸ್ ಹಠ ಮಾಡ್ಬೇಡ. ನನ್ನ ಕತೆ ಇನ್ನೂ ಅಷ್ಟು ಮುಂದಕ್ಕೆ ಹೋಗಿಲ್ಲ ಕಣೆ. ಹೋಗಿದ್ರೆ ನಾನು ಈ ಥರ ಪತ್ರ ಬರಿತಾ ಕೂರ್ತಿದ್ನಾ? ಆ ಥರ ಮುಂದಕ್ಕೆ ಹೋದ್ರೆ ನಾನೇ ಬಂದು ಹೇಳ್ತೀನಿ. ಹೌದಾ? ನೀನ್ ಅಷ್ಟೊಂದು ಸ್ಲೋನಾ? ಬ್ರೋ, ಇವತ್ತೊಂದು ಹುಡುಗಿ ನೋಡಿದ್ರೆ ನಾಳೆ ಲೈನ್ ಹೊಡೆದು ನಾಡಿದ್ ನಂಬರ್ ತಗೊಂಡು ಆಚೆ ನಾಡಿದ್ ಮನೆಗೆ ಹೋಗ್ತಾರೆ. ಅಂತದ್ರಲ್ಲಿ ನೀನ್ ನೋಡಿದ್ರೆ ಇನ್ನೂ ಲೆಟರ್ ಬರಿತಾ ಕೂತಿದ್ಯಾ. ಛೇ, ಈ ಥರ ಕಷ್ಟ ಸುಖ ಮಾತಾಡಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ?
ಏನು ಮಾಡೋದು? ನಾನು ಲವಲ್ಲಿ ಹೊಸಬ, ನಂಗೇನು ಗೊತ್ತಾಗಲ್ಲ. ಮ್ಯಾನಿಫೆಸ್ಟ್ ಮಾಡು, ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಅಂದ್ರೆ ಅಣ್ಣ, ನಾವ್ ಇಷ್ಟಪಟ್ಟಿದ್ನ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ಇಡೀ ಜಗತ್ತೇ ಸೇರಿ ಅದನ್ನ ನಮಗ್ ತಲುಪೋ ಹಾಗೆ ಮಾಡುತ್ತಂತೆ. ಹಾಗಾಗ್ಬೇಕು ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಬೇಕು. ಅಂದ್ರೆ ನಂಗಿದ್ ಬೇಕು ಅಂತ ಜಗತ್ಗೆ ಆಗಾಗ ಹೇಳ್ತಾ ಇರ್ಬೇಕು. ನೀನ್ ಮಾಡು, ಆಗ್ಬೋದು. ಕರೆಕ್ಟ್ ರಿಯಾ, ನೀನು ಹೇಳ್ದಾಗೆ ಮಾಡ್ತೀನಿ. ಈಗ ನಿದ್ದೆ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡ್ತೀನಿ, ಓಕೆನಾ? ಗುಡ್ ನೈಟ್. ಹಲೋ ಬ್ರೋ, ನಾ ಹುಡ್ಗಿ ಬಗ್ಗೆ ಕೇಳ್ತಿಲ್ಲ ಅಂದ್ರೆ ನನ್ ವಿಷಯ ಮರ್ತೋಗಿದ್ದೀನಿ ಅಂತ ಅಲ್ಲ. ನಿನ್ ಲವ್ ಸ್ಟೋರಿ ಶುರು ಆಗೋ ಮುಂಚೆನೆ ದೃಷ್ಟಿ ಆಗ್ಬಾರ್ದು ಅಂತ ಸುಮ್ಮನೆ ಇದೀನಿ. ಗುಡ್, ಇದೇ ತರ ಸುಮ್ಮನೆ ಬಿಡು. ಜಾಣ ಮರಿಯಲ್ಲ ನೀನು. ಮಾತಲ್ಲೇ ಬಿಳಿಕಾಗೆ ಹಾರಿಸ್ಬೇಡ. ನಾನ್ ಇವತ್ ಕೇಳ್ತಿಲ್ಲ ಅಷ್ಟೇ, ನಾಳೆ ಕೇಳ್ಬೋದು, ನಾಡಿದ್ ಕೇಳ್ಬೋದು, ಆಚೆ ನಾಡಿದ್ದು ಕೇಳ್ಬೋದು. ಕೇಳ್ದಾಗೆಲ್ಲ ನನ್ಗೆ ಟ್ಯಾಕ್ಸ್ ಪೇ ಮಾಡು ಸಾಕು. ಟ್ಯಾಕ್ಸಾ? ನಾನು ತುಂಬಾ ದಿನದಿಂದ ಈ ಬ್ಯಾಗ್ ನ ಇಷ್ಟಪಟ್ಟು ಕಾರ್ಟ್ಗೆ ಹಾಕಿಟ್ಟಿದ್ದೆ. ಜಸ್ಟ್ 30,000 ಅಷ್ಟೇ. ತಗೋ, ಆರ್ಡರ್ ಮಾಡು. ಅಷ್ಟೇ ತಾನೇ? ಹೋಗಿ ಮಲ್ಕೊ, ನಾಳೆ ಆರ್ಡರ್ ಮಾಡ್ತೀನಿ. ಏಯ್, ನಾಳೆ ಎಲ್ಲ ಆಗಲ್ಲ. ಈಗ್ಲೇ ನಿನ್ ಕಾರ್ಡ್ ಡೀಟೇಲ್ಸ್ ಹಾಕಿ ಪೇ ಮಾಡು. ತಗೋ. ತಗೋ, ಬುಕ್ ಮಾಡಾಯ್ತು. ಇನ್ನೊಂದು ಐಟಮ್ ನನ್ನ ಕಾರ್ಟ್ ಅಲ್ಲಿ ಇಟ್ಟಿದ್ದೆ. ಸಾಕು, ನೀನು ಕೇಳಿದೆ, ನಾನು ಕೊಡಿಸ್ದೆ. ಈ ಲೆಟ್ರ್ ವಿಷಯ ಇಲ್ಲೇ ಬಿಟ್ಟು ನೀನು ಹೋಗ್ತೀರಿ. ಬಾಯ್ ಬ್ರೋ, ಆಲ್ ದ ಬೆಸ್ಟ್. ಏಯ್, ಹೋಗೆ. ಸದ್ಯಕ್ಕಂತೂ ತಪ್ಪಿಸ್ಕೊಂಡೆ. ಮಿಸ್ ಮೂಗುತಿ ವಿಷಯ ರಿಯಾ ಬಾಯಿಂದ ಹೊರಗೆ ಬರೋ ಮುಂಚೆ ನನ್ನ ಲವ್ ಸ್ಟೋರಿನ ಮುಂದೆ ತೊಗೊಂಡೋಗ್ಬೇಕು. ಮಿಸ್ ಮೂಗುತಿ, ನಿನ್ನ ಕೋಪನ ಹೇಗೆ ಕಡಿಮೆ ಮಾಡಲಿ? ಅವಿ 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 ಎದ್ದೇಳೋ. ಹೋಗು, ಕೆಂಚಲು ಬಂದು ಕಾಟ ಕೊಡ್ಬೇಡ. ನಿನ್ ತಲೆ ಕನ್ಸಲ್ಲ, ನಿಜವಾಗ್ಲೂ ಬಂದೀನಿ, ಎದ್ದೇಳು. ಲೇಟ್ ಆಯ್ತಾ? ಆಫೀಸ್ ಲೇಟ್ ಆಯ್ತಾ? ಆಫೀಸ್ ಎಲ್ಲ ಏನಿಲ್ಲ ಕಣ. ಮಿಸ್ ಮೂಗುತಿಗೆ ಸಾರಿ ಲೆಟರ್ ಬರ್ದಿದ್ದೀನಿ, ಓದ್ತೀನಿ ಕೇಳು. ಲೋ, ಪಾಪ ಬರುತ್ತೆ ಕಣ ನಿಂಗೆ. ಬೆಳಿಗ್ಗೆ ಯಾಕೋ ಹಿಂಗೆ ಜೀವ ತಿಂತ್ಯಾ? ಏನು ನೀ ಗೋಳು? ಗೋಳು ಇಲ್ಲ, ಏನೂ ಇಲ್ಲ. ನಾನು ಓದ್ತೀನಿ, ನೀನು ಕೇಳಬೇಕಷ್ಟೇ. ಏಯ್, ಮೊದಲು ನನ್ನ ಮನೆ ಕೀ ವಾಪಸ್ ಕೊಡ. ಈ ಕಾಟ ತಡೆಯೋಕ್ಕಾಗ್ತಿಲ್ಲ ನನಗೆ. ಕಾಟ ಅಂತೆ ಕಾಟ? ನನ್ನ ಫ್ರೆಂಡಾ ನೀನು? ರಾತ್ರಿ ಎಲ್ಲ ಕಷ್ಟಪಟ್ಟು ಬರ್ದಿದ್ದೀನಿ, ಬಾಯಿ ಮುಚ್ಕೊಂಡು ನಾನು ಓದೋದನ್ನ ಕೇಳು. ನಾನು ಕೇಳಿಸ್ಕೊಳ್ಳಲ್ಲ. ಏಯ್, ಬಾಯಿ ಮುಚ್ಕೊಂಡು ಕೇಳು ಅಂದರೆ ಕಿವಿ ಮುಚ್ಕೋತೀಯ? ಏನೋ ಆಗಿದೆ ನಿಂಗೆ? ಲವ್, ನೀನು ಲವ್ ಲೆಟ್ರ್ ಕೇಳಿಸ್ಕೊಂಡ್ರೆ ನನ್ನ ಬ್ರಹ್ಮಚಾರಿ ವ್ರತಕ್ಕೆ ಭಂಗ ಬರುತ್ತೆ ಕಣ. ಓವರಾಗೆಲ್ಲ ಆಡಬೇಡ. ಇದೇನು ಲವ್ ಲೆಟರ್ ಅಲ್ಲ, ಅಪಾಲಜಿ ಲೆಟರು. ಸುಮ್ಮನೆ ಕೇಳಿಸ್ಕೊ.